ಓಂ ಶಾಂತಿ. ಮುರಳಿಯ ದಿನಾಂಕ 24/1/2024. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿರಿ. ಆಗ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ. ತಂದೆಯ ನೆನಪು ಇರುತ್ತದೆ. ಆತ್ಮ ಸತೋಪ್ರಧಾನವಾಗುವುದು. ಪ್ರಶ್ನೆ: ಮನುಷ್ಯರಿಗೆ ಪ್ರಪಂಚದಲ್ಲಿ ಯಾವ ಮಾರ್ಗ ಸಂಪೂರ್ಣವಾಗಿ ತಿಳಿದಿಲ್ಲ? ಉತ್ತರ: ಮನುಷ್ಯರಿಗೆ ತಂದೆಯನ್ನು ಮಿಲನ ಮಾಡುವ ಮತ್ತು ಜೀವನ್ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಮಾರ್ಗದ ಬಗ್ಗೆ ಗೊತ್ತಿಲ್ಲ. ಕೇವಲ ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ, ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ. ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಮತ್ತು ಹೇಗೆ ಸ್ಥಾಪನೆಯಾಗಿತ್ತು ಇದು ಗೊತ್ತಿಲ್ಲ. ತಾವು ಇದನ್ನು ಕೇಳಬಹುದು, ತಾವು ವಿಶ್ವದಲ್ಲಿ ಶಾಂತಿಯನ್ನು ನೋಡಿದ್ದೀರಾ? ಶಾಂತಿ ಹೇಗೆ ಸ್ಥಾಪನೆಯಾಗುವುದು? ವಿಶ್ವದಲ್ಲಿ ಶಾಂತಿಯಂತೂ ತಂದೆಯ ಮೂಲಕವೇ ಸ್ಥಾಪನೆಯಾಗುವುದು. ತಾವು ಬಂದು ತಿಳಿದುಕೊಳ್ಳಿ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮೊಟ್ಟ ಮೊದಲು ನಾವೆಲ್ಲರೂ ಆತ್ಮರಾಗಿದ್ದೇವೆ. ನಾವು ಆತ್ಮರು ಸಹೋದರ ಆತ್ಮರನ್ನು ನೋಡುತ್ತಿದ್ದೇವೆ ಎಂಬ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು. ಹೇಗೆ ನಾನು ಮಕ್ಕಳನ್ನು ನೋಡುತ್ತೇನೆ ಎಂದು ತಂದೆ ಹೇಳುತ್ತಾರೆ, ಆತ್ಮವೇ ಶರೀರದ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತದೆ, ಮಾತನಾಡುತ್ತದೆ. ಆತ್ಮನ ಸಿಂಹಾಸನ ಭ್ರುಕುಟಿಯಾಗಿದೆ. ಆದ್ದರಿಂದ ಆತ್ಮ ತಂದೆಯನ್ನು ನೋಡುತ್ತದೆ. ತಂದೆಯೂ ಸಹ ಆತ್ಮರನ್ನು ನೋಡುತ್ತಾರೆ. ಈ ಸಹೋದರ ಆತ್ಮನೂ ಸಹ ತನ್ನ ಸಹೋದರ ಆತ್ಮರನ್ನು ನೋಡುತ್ತಾರೆ. ಹಾಗೆ ನೋಡಿದರೆ ತಾವು ಸಹ ಸಹೋದರರ ರೂಪದಲ್ಲಿ ನೋಡಬೇಕು. ಮೊಟ್ಟ ಮೊದಲು ಈ ದೃಷ್ಟಿ ಪಕ್ಕಾ ಮಾಡಿಕೊಳ್ಳಬೇಕು. ನಂತರ ಕೆಟ್ಟ ವಿಚಾರಗಳು ಸಹ ಸಮಾಪ್ತಿಯಾಗುತ್ತವೆ. ಇದೇ ಅಭ್ಯಾಸವಾಗುವುದು. ಆತ್ಮವೇ ಕೇಳುವುದು, ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಈ ದೃಷ್ಟಿ ಪಕ್ಕಾ ಆದಾಗ ಮತ್ತೆಲ್ಲ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಇದು ನಂಬರ್ 1 ಸಬ್ಜೆಕ್ಟ್ ಆಗಿದೆ. ಇದರಲ್ಲಿ ದೈವಿ ಗುಣಗಳು ಕೂಡ ತಾನಾಗಿಯೇ ಧಾರಣೆ ಆಗುತ್ತವೆ. ದೇಹಾಭಿಮಾನದಲ್ಲಿ ಬರುವುದರಿಂದ ಕರ್ಮೇಂದ್ರಿಯಗಳು ಚಂಚಲವಾಗುತ್ತವೆ. ದೇಹಿ ಅಭಿಮಾನಿಯಾಗುವ ಬಹಳ ಅಭ್ಯಾಸ ಮಾಡಿದಾಗ ನಿಮ್ಮಲ್ಲಿ ಶಕ್ತಿ ಬರುವುದು. ಸರ್ವಶಕ್ತಿವಂತ ತಂದೆಯ ಶಕ್ತಿಯಿಂದಲೇ ಆತ್ಮ ಸತೋಪ್ರಧಾನವಾಗುವುದು. ತಂದೆಯಂತೂ ಸತೋಪ್ರಧಾನವಾಗಿಯೇ ಇದ್ದಾರೆ ಅಂದಾಗ ಮೊಟ್ಟ ಮೊದಲು ಈ ಆತ್ಮ ಅಭಿಮಾನಿ ದೃಷ್ಟಿ ಪರಿಪಕ್ವವಾಗಬೇಕು. ಆಗ ನಾವು ಆತ್ಮ ಅಭಿಮಾನಿಗಳಾಗಿದ್ದೇವೆಂದು ತಿಳಿದುಕೊಳ್ಳಬಹುದು. ಆತ್ಮ ಅಭಿಮಾನಿ ಮತ್ತು ದೇಹಾಭಿಮಾನಿಗಳಲ್ಲಿ ಹಗಲು ರಾತ್ರಿಯಷ್ಟು ಅಂತರವಿದೆ. ನಾವು ಆತ್ಮರು ಈಗ ವಾಪಸ್ ಮನೆಗೆ ಹೋಗಬೇಕು. ಆತ್ಮ ಅಭಿಮಾನಿ ಆಗಿರುವುದರಿಂದಲೇ ನಾವು ಪವಿತ್ರ ಸತೋಪ್ರಧಾನರಾಗುತ್ತೇವೆ. ಈ ಅಭ್ಯಾಸ ಮಾಡುವುದರಿಂದ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತವೆ. ಭೂಮಿಯ ನಕ್ಷತ್ರಗಳೆಂದು ಮನುಷ್ಯರು ಹೇಳುತ್ತಾರೆ. ಅವಶ್ಯವಾಗಿ ನಾವು ಆತ್ಮರು ನಕ್ಷತ್ರಗಳಾಗಿದ್ದೇವೆ. ಕರ್ಮ ಮಾಡಲು ಈ ಶರೀರ ಸಿಕ್ಕಿದೆ. ಈಗ ನಾವು ಸತೋಪ್ರಧಾನರಾಗುತ್ತಿದ್ದೇವೆ ಮತ್ತು ನಾವೇ ತಮೋಪ್ರಧಾನರಾಗುತ್ತೇವೆ. ತಂದೆಯೂ ಸಹ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರಬೇಕಾಗಿದೆ. ಆದರೆ ಕ್ರೈಸ್ತನ ಶರೀರದಲ್ಲಿ ಬರುತ್ತಾರೆಂದು ಸಹ ಹೇಳುವುದಿಲ್ಲ. ಏಕೆಂದರೆ ಸೃಷ್ಟಿ ರಜೋ ಪ್ರಧಾನ ಇದ್ದಾಗ ಕ್ರೈಸ್ತ ಬರುತ್ತಾರೆ. ಬುದ್ಧ ಅಥವಾ ಕ್ರೈಸ್ತನ ಶರೀರದಲ್ಲಿ ಭಗವಂತ ಬರಲು ಸಾಧ್ಯವಿಲ್ಲ. ಬರುವುದು ಒಂದೇ ಬಾರಿ ಮತ್ತು ಹಳೆಯ ಪ್ರಪಂಚ ಹೊಸ ಪ್ರಪಂಚ ಆಗುವಂತಹ ಸಮಯದಲ್ಲಿ, ಅಂದರೆ ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡುವ ಸಮಯದಲ್ಲಿ ತಂದೆ ಬರ್ತಾರೆ. ತಮೋಪ್ರಧಾನ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಸತೋಪ್ರಧಾನ ಮಾಡಲು ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ತಂದೆ ಬರಬೇಕಾಗುವುದು. ಮತ್ತು ಯಾವ ಸಮಯದಲ್ಲಿಯೂ ಕೂಡ ಬರಲು ಸಾಧ್ಯವಿಲ್ಲ. ಆ ತಂದೆ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಅವರಿಗೆ ಸ್ವರ್ಗದ ರಚಯಿತ ಎಂದು ಹೇಳಲಾಗುವುದು. ಡ್ರಾಮಾನುಸಾರವಾಗಿ ಸಂಗಮ ಯುಗದ ಹೆಸರು ಇದೆ.
ಕೃಷ್ಣನಿಗೆ ತಂದೆ ಅಥವಾ ಪತಿತ ಪಾವನ ಎಂದು ಹೇಳುವುದಿಲ್ಲ. ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ತಂದೆ ಯಾವಾಗ ತಿಳಿಸುತ್ತಿರುತ್ತಾರೆ, ಮೊಟ್ಟ ಮೊದಲು ಯಾರಿಗೆ ತಾವು ತಿಳಿಸಿದರೂ ಕೂಡ ಗುರಿ ಉದ್ದೇಶವನ್ನು ಮೊದಲು ತಿಳಿಸಬೇಕು. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಆಗ ಒಂದೇ ಧರ್ಮ ಒಂದೇ ರಾಜ್ಯವಿತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಒಂದೇ ಅದ್ವೈತ ಧರ್ಮವಾಗಿತ್ತು. ಸ್ವರ್ಗವನ್ನು ಸ್ಥಾಪನೆ ಮಾಡುವುದು ಒಬ್ಬ ತಂದೆಯ ಕರ್ತವ್ಯವಾಗಿದೆ. ತಂದೆ ಹೇಗೆ ಸ್ಥಾಪನೆ ಮಾಡುತ್ತಾರೆ ಎಂಬುದು ಸಹ ಬಹಳ ಸ್ಪಷ್ಟವಾಗಿದೆ. ಸಂಗಮ ಯುಗದಲ್ಲಿಯೇ ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಬೇಕು. ಶಿವ ತಂದೆಯ ಚಿತ್ರವೂ ಇದೆ. ಶಿವ ತಂದೆಯ ಮಹಿಮೆಯ ಚಿತ್ರ ಬಹಳ ಸುಂದರವಾಗಿ ಮಾಡಲ್ಪಟ್ಟಿದೆ. ಇದು ನರನಿಂದ ನಾರಾಯಣ ಆಗುವ ಸತ್ಯ ಕಥೆಯಾಗಿದೆ. ಇದಕ್ಕೆ ರಾಧಾಕೃಷ್ಣನ ಕತೆ ಎಂದು ಹೇಳುವುದಿಲ್ಲ, ಸತ್ಯನಾರಾಯಣನ ಕತೆ ಎಂದೇ ಹೇಳಲಾಗುವುದು. ತಂದೆ ತಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ. ಮೊದಲು ಚಿಕ್ಕ ಮಗುವಾಗಿದ್ದಾಗ ನರ ಎಂದು ಹೇಳಲಾಗುವುದಿಲ್ಲ. ನರ ನಾರಾಯಣ, ನಾರಿ ಲಕ್ಷ್ಮಿ ಎಂದು ಹೇಳಲಾಗುವುದು ಅಂದಾಗ ತಾವು ಮಕ್ಕಳು ಈ ಚಿತ್ರದ ಬಗ್ಗೆ ಚೆನ್ನಾಗಿ ತಿಳಿಸಬೇಕು. ಸನ್ಯಾಸಿಗಳಂತೂ ಆದಿಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಶಂಕರಾಚಾರ್ಯರು ಬರುವುದೇ ರಜೋ ಪ್ರಧಾನದ ಸಮಯದಲ್ಲಿ. ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ ಮತ್ತು ಅನೇಕ ಜನ್ಮಗಳ ಅಂತಿಮ ಜನ್ಮದ ಅಂತಿಮ ಸಮಯದಲ್ಲಿ ನಾನು ಪ್ರವೇಶ ಮಾಡುತ್ತೇನೆಂದು ಹೇಳುತ್ತಾರೆ. ಮೇಲೆ ತ್ರಿಮೂರ್ತಿಗಳು ಇದ್ದಾರೆ. ಅದರಲ್ಲಿ ಬ್ರಹ್ಮರವರು ಯೋಗದಲ್ಲಿ ಕುಳಿತಿದ್ದಾರೆ. ಶಂಕರನ ಮಾತೇ ಬೇರೆಯಾಗಿದೆ. ಎತ್ತಿನ ಮೇಲೆ ಸವಾರಿ ಮಾಡಲು ಸಾಧ್ಯವಿಲ್ಲ. ತಂದೆಯಂತೂ ಇಲ್ಲಿಯೇ ಬಂದು ತಿಳಿಸಬೇಕಾಗುವುದು. ವಿನಾಶವೂ ಸಹ ಇಲ್ಲಿಯೇ ಆಗುವುದು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಲೆಂದು ಮನುಷ್ಯರು ಹೇಳುತ್ತಾರೆ. ಅದಂತೂ ಈಗ ಸ್ಥಾಪನೆ ಆಗಲಿದೆ. ಆದ್ದರಿಂದಲೇ ಬುದ್ಧಿಯಲ್ಲಿ ಬರುತ್ತದೆ. ಚಿತ್ರಗಳ ಬಗ್ಗೆ ತಾವು ಬಹಳ ಚೆನ್ನಾಗಿ ತಿಳಿಸಬಹುದು. ಯಾರು ಶಿವ ಮತ್ತು ದೇವತೆಗಳ ಭಕ್ತಿ ಮಾಡುತ್ತಾರೆ ಅವರಿಗೆ ತಿಳಿಸಬೇಕು. ಅವರು ಇದನ್ನು ಬೇಗ ಒಪ್ಪಿಕೊಳ್ಳುತ್ತಾರೆ. ಬಾಕಿ ವಿಜ್ಞಾನ ಮತ್ತು ಪ್ರಕೃತಿ ಇತ್ಯಾದಿಗಳನ್ನು ಒಪ್ಪುವವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ಅನ್ಯ ಧರ್ಮದವರ ಬುದ್ಧಿಯಲ್ಲಿಯೂ ಕೂಡ ಬರುವುದಿಲ್ಲ. ಯಾರು ಅನ್ಯ ಧರ್ಮಗಳಲ್ಲಿ ಮತಾಂತರವಾಗಿದ್ದಾರೆ ಅವರು ಪುನಃ ಬರುತ್ತಾರೆ. ಅವರ ಚಿಂತೆಯನ್ನು ಯಾಕೆ ಮಾಡಬೇಕು? ದೇವತಾ ಧರ್ಮದವರು ಮತ್ತು ಬಹಳ ಭಕ್ತಿ ಮಾಡುವವರು ತಮ್ಮ ಧರ್ಮದಲ್ಲಿಯೇ ಬಹಳ ಪಕ್ಕಾ ಆಗಿರುತ್ತಾರೆ. ಆದ್ದರಿಂದ ದೇವತೆಗಳ ಪೂಜಾರಿಗಳಿಗೆ ತಿಳಿಸಬೇಕು. ಹಿರಿಯ ವ್ಯಕ್ತಿಗಳಂತೂ ಎಂದು ಬರುವುದಿಲ್ಲ. ಬಿರ್ಲಾದವರು ಇಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾರೆ. ಆದರೆ ಅವರ ಬಳಿ ಜ್ಞಾನ ಕೇಳಲು ಸಮಯವೆಲ್ಲಿದೆ? ಇಡೀ ದಿನ ಬುದ್ಧಿ ವ್ಯವಹಾರದಲ್ಲಿಯೇ ತೊಡಗಿರುತ್ತದೆ. ಅವರಿಗೆ ಬಹಳ ಹಣ ಬರುತ್ತದೆ ಎಂದರೆ ಅದರಿಂದ ಮಂದಿರ ಕಟ್ಟಿಸುತ್ತಾರೆ. ಇನ್ನು ಜಾಸ್ತಿ ಹಣ ಸಿಗತ್ತೆ, ಇದು ದೇವತೆಗಳ ಕೃಪೆಯಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ತಮ್ಮ ಬಳಿ ಯಾರೇ ಬಂದರೂ ಅವರಿಗೆ ಲಕ್ಷ್ಮೀನಾರಾಯಣ ಚಿತ್ರವನ್ನು ತೋರಿಸಿ ತಿಳಿಸಿರಿ, ತಾವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಾ? ಆ ಒಂದು ಶಾಂತಿಯ ರಾಜ್ಯ ಇದೇ ಪ್ರಪಂಚದಲ್ಲಿ ಇತ್ತು. ಇಂತಹ ದಿನಾಂಕದಿಂದ ಇಂತಹ ದಿನಾಂಕದವರೆಗೆ ಸೂರ್ಯವಂಶಿ ರಾಜಧಾನಿಯನ್ನು ನೋಡಿ ಬಹಳ ಖುಷಿ, ಶಾಂತಿಯಾಗತ್ತೆ ಎಂದು ಹೇಳ್ತಾರೆ. ಮತ್ತು ಶಾಂತಿ ಇರುತ್ತೆ ಆ ಸಮಯದಲ್ಲಿ ಬಹಳ. ಯಾವಾಗ ಸೂರ್ಯವಂಶ ರಾಜಧಾನಿ ಇತ್ತು. ನಂತರ 2 ಕಲೆ ಕಡಿಮೆಯಾಗತ್ತೆ. ಈ ಚಿತ್ರದ ಮೇಲೆಯೇ ಎಲ್ಲವೂ ಆಧಾರಿತವಾಗಿದೆ. ಈಗ ತಾವು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತೀರಾ ಅಂದಾಗ ಎಲ್ಲಿಗೆ ಹೋಗುತ್ತೀರಾ? ಮನೆಯ ಮಾರ್ಗವಂತೂ ಯಾರಿಗೂ ಗೊತ್ತಿಲ್ಲ. ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ. ಮೂಲವತನದಲ್ಲಿ ಇರುತ್ತೇವೆ. ಅದೇ ಶಾಂತಿಧಾಮವಾಗಿದೆ. ಅದು ಈ ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ನಿರಾಕಾರಿ ಪ್ರಪಂಚ ಎಂದು ಹೇಳಲಾಗುವುದು. ಬಾಕಿ ವಿಶ್ವ ಎಂದು ಇದಕ್ಕೆ ಹೇಳಲಾಗುವುದು. ವಿಶ್ವದಲ್ಲಿ ಯಾವಾಗ ಹೊಸ ಪ್ರಪಂಚ ಇರುವುದು ಆಗ ಶಾಂತಿ ಇರುವುದು.
ವಿಶ್ವದ ಮಾಲೀಕರು ಇಲ್ಲಿ ಕುಳಿತಿದ್ದಾರೆ. ಬಡವರು ಈ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಈ ಮಾತು ಬಹಳ ಚೆನ್ನಾಗಿದೆ. ನಾವು ಮಾರ್ಗವನ್ನು ಹುಡುಕುತ್ತಿದ್ದೇವೆಂದು ಕೆಲವರು ಹೇಳುತ್ತಾರೆ. ಮಾರ್ಗದ ಬಗ್ಗೆಯೇ ಗೊತ್ತಿಲ್ಲವೆಂದರೆ ಹುಡುಕುವುದಾದರೂ ಹೇಗೆ? ಏನನ್ನು ಹುಡುಕುವುದು? ತಂದೆ ಮತ್ತು ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿದಿರುವವರು ಯಾರೂ ಇಲ್ಲ. ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ. ಬಾಕಿ ಶಾಂತಿ ಯಾವಾಗ ಇತ್ತು, ಹೇಗೆ ಸ್ಥಾಪನೆಯಾಯಿತು, ಇದು ಯಾರಿಗೂ ಗೊತ್ತಿಲ್ಲ. ಎಷ್ಟೊಂದು ಸಮ್ಮೇಳನಗಳನ್ನು ಮಾಡುತ್ತಿರುತ್ತಾರೆ ಅಂದಾಗ ಅವರನ್ನು ಕೇಳಬೇಕು, ತಾವು ಎಂದಾದರೂ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತದೆ ಎಂಬುದನ್ನು ನೋಡಿದ್ದೀರಾ? ತಾವು ಪ್ರಜೆಗಳು ಪರಸ್ಪರ ಯಾಕೆ ತಬ್ಬಿಬ್ಬಾಗುತ್ತೀರಾ? ಸಮ್ಮೇಳನಗಳನ್ನು ಮಾಡುತ್ತಿರುತ್ತೀರಾ? ಎಲ್ಲಿಂದಲೂ ಸಹ ಉತ್ತರ ಸಿಗುತ್ತಿಲ್ಲ. ವಿಶ್ವದಲ್ಲಿ ಶಾಂತಿಯಂತೂ ಈಗ ತಂದೆಯ ಮೂಲಕ ಸ್ಥಾಪನೆಯಾಗುತ್ತಿದೆ. ತಾವು ಹೇಳುತ್ತೀರಾ, ಕ್ರೈಸ್ತ ಬರುವ ಮುನ್ನ 3000 ವರ್ಷಗಳ ಮೊದಲು ಸ್ವರ್ಗವಿತ್ತು, ಆಗ ಅಲ್ಲಿಯೇ ಶಾಂತಿ ಇತ್ತು. ಒಂದು ವೇಳೆ ಅಲ್ಲಿಯೂ ಕೂಡ ಅಶಾಂತಿ ಇದ್ದಿದ್ದರೆ ಶಾಂತಿ ಇನ್ನೆಲ್ಲಿಂದ ಸಿಗುವುದು? ಇದನ್ನು ಬಹಳ ಚೆನ್ನಾಗಿ ತಿಳಿಸಬೇಕು. ಈ ಸಮಯದಲ್ಲಂತೂ ನಿಮಗೆ ಇಷ್ಟೊಂದು ಮಾತನಾಡಲು ಸಮಯ ಕೊಡುವುದಿಲ್ಲ. ಏಕೆಂದರೆ ಈಗ ಅವರಿಗೆ ಕೇಳಲು ಸಮಯವೇ ಇಲ್ಲ. ಅವರು ಕೇಳುವಂತಹ ಸಮಯವೂ ಇನ್ನೂ ಬಂದಿಲ್ಲ. ಕೇಳಲು ಸಹ ಸೌಭಾಗ್ಯ ಬೇಕು ಅಲ್ವಾ? ತಾವು ಪದಮ ಭಾಗ್ಯಶಾಲಿ ಮಕ್ಕಳು ತಂದೆಯಿಂದ ಕೇಳುವ ಅಧಿಕಾರಿಗಳಾಗಿದ್ದೀರಾ. ತಂದೆಯ ವಿನಃ ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ತಂದೆ ತಾವು ಮಕ್ಕಳಿಗೆ ತಿಳಿಸುತ್ತಾರೆ, ಇದು ರಾವಣ ರಾಜ್ಯವಾಗಿದೆ ಅಂದಾಗ ಇಲ್ಲಿ ಶಾಂತಿ ಇರಲು ಹೇಗೆ ಸಾಧ್ಯ? ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ. ಪಾವನ ಪ್ರಪಂಚವಂತೂ ಈ ಲಕ್ಷ್ಮೀನಾರಾಯಣರದಾಗಿತ್ತು. ರಾಮರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟೊಂದು ಅಂತರವಿದೆ. ಸೂರ್ಯವಂಶಿ, ಚಂದ್ರವಂಶಿ, ಅನಂತರ ರಾವಣ ವಂಶದವರಾಗುತ್ತಾರೆ. ಈ ಸಮಯ ಕಲಿಯುಗಿ ರಾವಣ ಸಂಪ್ರದಾಯದ್ದಾಗಿದೆ. ದೊಡ್ಡವರು ಸಹ ಪರಸ್ಪರದಲ್ಲಿ ಒಬ್ಬರ ಮೇಲೆ ಒಬ್ಬರು ಬಹಳ ಕೋಪ ಮಾಡಿಕೊಳ್ಳುತ್ತಲೇ ಇರುತ್ತಾರೆ. ನಾನು ಇಂತಹವನಾಗಿದ್ದೇನೆ ಎನ್ನುವ ಬಹಳ ಅಹಂಕಾರವಿರುತ್ತದೆ. ಅಂದಾಗ ಈ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಹೇಳಿ, ಇವರ ರಾಜ್ಯದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇತ್ತು, ಮತ್ಯಾವುದೇ ಧರ್ಮ ಆಗ ಇರಲಿಲ್ಲ. ವಿಶ್ವದಲ್ಲಿ ಶಾಂತಿಯಂತೂ ಇಲ್ಲಿಯೇ ಇರುತ್ತದೆ ಅಂದಾಗ ಇದು ಮುಖ್ಯವಾದ ಚಿತ್ರವಾಗಿದೆ. ಅನೇಕ ಚಿತ್ರಗಳ ಬಗ್ಗೆ ತಿಳಿಸುವುದರಿಂದ ಮನುಷ್ಯರ ವಿಚಾರಗಳು ಬೇರೆ ಕಡೆ ಹೊರಟು ಹೋಗುತ್ತವೆ. ಏನು ತಿಳಿದುಕೊಂಡಿರುತ್ತಾರೆ ಅದನ್ನು ಸಹ ಮರೆತು ಹೋಗುತ್ತಾರೆ. ಆದ್ದರಿಂದಲೇ ಟೂ ಮೆನಿ ಕುಕ್ಸ್ ಎಂದು ಹೇಳುತ್ತಾರೆ. ಅಂದರೆ ತುಂಬ ಇತ್ತು ಅಂದರೆ ಯಾವುದ್ರದ್ದು ಟೇಸ್ಟ್ ಹತ್ತಲ್ಲ ಅಲ್ವಾ? ಟೇಸ್ಟ್ ಗೊತ್ತಾಗಲ್ಲ, ರುಚಿ ಗೊತ್ತಾಗಲ್ಲ. ಬಹಳ ಚಿತ್ರಗಳಿರುತ್ತವೆ ಮತ್ತು ಅನೇಕ ಉಪಕಥೆಗಳ ಮಾದರಿಗಳು ಇರುತ್ತವೆ ಎಂದರೆ ಅಲ್ಲಿ ಮೂಲ ಮಾತು ಬುದ್ಧಿಯಿಂದ ಹೊರಟು ಹೋಗುತ್ತದೆ. ಕೆಲವರೇ ವಿರಳವಾಗಿ ತಂದೆ ಇದನ್ನು ಸ್ಥಾಪಿಸುತ್ತಿದ್ದಾರೆ ಎಂದು ಅರಿತುಕೊಳ್ಳುತ್ತಾರೆ. 84 ಜನ್ಮಗಳು ಇವರಿಗಾಗಿ ಆಗಿದೆ. ಉದಾಹರಣೆಗೆ ಒಬ್ಬರದನ್ನೇ ತೋರಿಸುತ್ತಾರೆ. ಎಲ್ಲರನ್ನು ಹೇಗೆ ತೋರಿಸಲು ಸಾಧ್ಯ? ಹೀಗೆ ಶಾಸ್ತ್ರಗಳಲ್ಲಿಯೂ ಕೂಡ ಒಬ್ಬ ಅರ್ಜುನನ ಹೆಸರನ್ನು ಹಾಕಿದ್ದಾರೆ ಅಲ್ವಾ? ಶಾಲೆಯಲ್ಲಿ ಶಿಕ್ಷಕರು ಒಬ್ಬರಿಗೆ ಓದಿಸುತ್ತಾರೆಯಾ? ಇಲ್ಲ. ಹಾಗೆಯೇ ಇದು ಸಹ ಶಾಲೆಯಾಗಿದೆ. ಗೀತೆಯಲ್ಲಿ ಶಾಲೆಯ ರೂಪವೇನೂ ಕೊಟ್ಟಿಲ್ಲ. ಕೃಷ್ಣ ಚಿಕ್ಕ ಮಗುವಾಗಿದ್ದಾನೆ ಅಂದಾಗ ಗೀತೆಯನ್ನು ಹೇಗೆ ತಿಳಿಸಲು ಸಾಧ್ಯ? ಇದು ಭಕ್ತಿ ಮಾರ್ಗವಾಗಿದೆ. ಈ ನಿಮ್ಮ ಬ್ಯಾಡ್ಜು ಸಹ ಬಹಳ ಸೇವೆ ಮಾಡುತ್ತದೆ. ಇದು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಮೊದಲು ಶಿವ ತಂದೆಯ ಚಿತ್ರದ ಮುಂದೆ ಕರೆತರಬೇಕು. ನಂತರ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ನಿಲ್ಲಿಸಬೇಕು. ತಾವು ಶಾಂತಿಯನ್ನು ಬಯಸುತ್ತೀರ ಅಂದಾಗ ಅದು ಕಲ್ಪದಲ್ಲಿಯೂ ಕೂಡ ತಂದೆಯ ಮೂಲಕವೇ ಸ್ಥಾಪನೆಯಾಗುವುದು. ತಾವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಾ. ಮೊದಲು ನೀವು ಸಹ ತುಚ್ಛ ಬುದ್ಧಿ ಉಳ್ಳವರಾಗಿದ್ದೀರಿ. ಈಗ ತಂದೆ ಸ್ವಚ್ಛ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಿದ್ದಾರೆ.
ಇದನ್ನು ಬರೆಯಬೇಕು. ಪರಂಪಿತ ಪರಮಾತ್ಮನ ವಿನಃ ಮತ್ಯಾರೂ ಕೂಡ ಯಾರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ತಂದೆಯೇ ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅಂದರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಕಾರ್ಯ. ಎಲ್ಲರೂ ಸಹ ಆ ತಂದೆಯನ್ನೇ ನೆನಪು ಮಾಡುತ್ತಾರೆ. ಚಿತ್ರಗಳು ಈ ಎರಡೂ ಮುಖ್ಯವಾಗಿ ಇರಬೇಕಾಗಿದೆ. ಎಲ್ಲಿಯವರೆಗೆ ಈ ಚಿತ್ರಗಳ ಬಗ್ಗೆ ಪೂರ್ಣವಾಗಿ ಅರಿತುಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ಈ ಚಿತ್ರಗಳನ್ನು ಬಿಟ್ಟು ಅಲುಗಾಡಬಾರದು. ಇದನ್ನು ಅರಿತುಕೊಳ್ಳದಿದ್ದರೆ ಮತ್ತೇನೂ ಕೂಡ ಅರಿತುಕೊಂಡಿಲ್ಲವೆಂದು ಅರ್ಥ. ಸಮಯವೂ ಕೂಡ ವ್ಯರ್ಥವಾಗುವುದು. ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿಲ್ಲವೆಂದರೆ ಅವರನ್ನು ಪಳಗಿಸಬೇಕು, ಅರ್ಥ ಮಾಡಿಸಬೇಕು. ಇದರಲ್ಲಿ ತಿಳಿಸಿಕೊಡುವವರು ಕೂಡ ಬಹಳ ಒಳ್ಳೆಯವರಿರಬೇಕು. ಒಂದು ವೇಳೆ ಮಾತೆಯರಿದ್ದರೂ ಸಹ ಒಳ್ಳೆಯದೇ, ಇದರಲ್ಲಿ ಯಾರೂ ಬೇಜಾರಾಗುವುದಿಲ್ಲ. ಇದಂತೂ ಎಲ್ಲರಿಗೂ ಗೊತ್ತಿದೆ. ಆದರೆ ಯಾರ್ಯಾರು ತಿಳಿಸುವುದರಲ್ಲಿ ತೀಕ್ಷ್ಣವಾಗಿದ್ದಾರೆ, ಮೋಹಿನಿ ದೀದಿ, ಮನೋಹರ್ ದಾದಿ, ಗೀತಾ ಬೆಂಚಿ ಇವರು ಬಹಳ ಒಳ್ಳೊಳ್ಳೆಯ ಮಕ್ಕಳಾಗಿದ್ದಾರೆ ಅಂದಾಗ ಮೊದಲು ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಪಕ್ಕಾ ಮಾಡಿಸಬೇಕು. ತಿಳಿಸಿರಿ, ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಆಗ ತಾವು ಶಾಂತಿಯ ಪ್ರಪಂಚದಲ್ಲಿ ಹೋಗಬಹುದು. ಮುಕ್ತಿ, ಜೀವನ್ ಮುಕ್ತಿ ಎರಡೂ ಸಿಗುವುದು. ಮುಕ್ತಿಯಲ್ಲಂತೂ ಎಲ್ಲರೂ ಹೋಗುತ್ತಾರೆ. ನಂತರ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ಇದನ್ನು ತಿಳಿಸುವುದು ಕೂಡ ಬಹಳ ಆಡಂಬರವಾಗಿ ತಿಳಿಸಬೇಕು. ಅಂದರೆ ಸುಂದರವಾಗಿ, ಬಹಳ ಮಧುರವಾಗಿ ಹೇಳಬೇಕು. ಇದು ನಂಬರ್ 1 ಚಿತ್ರವಾಗಿದೆ. ವಿಶ್ವದಲ್ಲಿ ಇವರೇ ಶಾಂತಿಗೆ ಮಾಲೀಕರಾಗಿದ್ದರು. ಈ ಮಾತುಗಳು ಬುದ್ಧಿವಂತರ ಬುದ್ಧಿಯಲ್ಲಿಯೇ ಕುಳಿತುಕೊಳ್ಳುತ್ತವೆ. ಕೆಲವರು ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳ್ತಾರೆ, ಕಾಲಿಗೆ ಬೀಳ್ತಾರೆ. ಆದರೆ ಮಾಯೆ ಯಾವ ರೀತಿ ಇದೆ ಅಂದರೆ ಬಾಬ್ರೂರನ್ನು ತಿಳ್ಕೊಂಡಿರುವಂತಹವರನ್ನೇ ಬಿಡೋದಿಲ್ಲ. ಯಾವ ತಂದೆ ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾ ಇದ್ದಾರೆ, ಅವರನ್ನು ಎಷ್ಟು ನೆನಪು ಮಾಡಬೇಕು. ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ, ಸತೋ ಪ್ರಧಾನರಾಗುತ್ತೀರಾ. ಬ್ರಹ್ಮ ಬಾಬಾ ಹೇಳ್ತಾರೆ, ನಾನು ಒಳಗೆ ಬಂದ ಕೂಡಲೇ ಈ ಲಕ್ಷ್ಮೀನಾರಾಯಣರನ್ನು ನೋಡಿದಾಗ ಬಹಳ ಖುಷಿಯಾಗತ್ತೆ. ಓಹೋ, ಬಾಬಾ ನನ್ನನ್ನು ಈ ರೀತಿ ಮಾಡುತ್ತಿದ್ದಾರೆ. ವಾಹ ಬಾಬಾ ವಾಹ ಎನ್ನುತ್ತಾರೆ ಬ್ರಹ್ಮ ಬಾಬಾ. ಲೌಕಿಕ ಮನೆಯಲ್ಲಿ ಯಾರ ತಂದೆಯಾದರೂ ದೊಡ್ಡ ಹುದ್ದೆಯಲ್ಲಿ ಇರುತ್ತಾರೆಂದರೆ ನನ್ನ ತಂದೆ ಮಂತ್ರಿಯಾಗಿದ್ದಾರೆ, ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರೆಂದು ಮಕ್ಕಳಿಗೆ ಬಹಳ ಖುಷಿ ಇರುತ್ತೆ. ಹಾಗೆಯೇ ತಂದೆಯೂ ಸಹ ನಮ್ಮನ್ನು ಈ ರೀತಿ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳಿಗೂ ಎಷ್ಟು ಖುಷಿ ಇರಬೇಕು. ಆದರೆ ಮಾಯೆ ಮರೆಸುತ್ತದೆ, ಬಹಳ ವಿರೋಧ ಮಾಡಿಸುತ್ತದೆ. ಆದರೂ ಸಹ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಆತ್ಮ ಅಭಿಮಾನಿ ಭವ. ಮಕ್ಕಳು ಆತ್ಮರನ್ನು ಸಹೋದರ ರೂಪದಲ್ಲಿ ನೋಡಿ, ಆಗ ಸ್ತ್ರೀಯರನ್ನೂ ಕೂಡ ಆತ್ಮಿಕ ರೂಪದಲ್ಲಿಯೇ ನೋಡುತ್ತೀರಾ. ಕುದೃಷ್ಟಿ ಬರುವುದಿಲ್ಲ. ಯಾವಾಗ ತಾವು ಸಹೋದರರ ದೃಷ್ಟಿಯಿಂದ ನೋಡುವುದಿಲ್ಲ, ಆಗ ಮನಸ್ಸಿನಲ್ಲಿ ಅನೇಕ ಬಿರುಗಾಳಿಗಳು ಬರುತ್ತವೆ. ಇದರಲ್ಲಿ ಬಹಳ ಪರಿಶ್ರಮ ಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಆತ್ಮ ಅಭಿಮಾನಿಗಳಾಗಬೇಕು. ಕರ್ಮಾತೀತ ಸ್ಥಿತಿಯಂತೂ ಅಂತಿಮದಲ್ಲಿ ತಯಾರಾಗತ್ತೆ. ಸರ್ವಿಸ್ ಮಾಡುವ ಮಕ್ಕಳೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಲಾಸ್ಟಲ್ಲಿ ಬಂದವರೂ ಕೂಡ ತೀವ್ರ ಪುರುಷಾರ್ಥ ಮಾಡಿ ಮುಂದೆ ಹೋಗುತ್ತಾರೆ. ತಾವು ಮಕ್ಕಳು ಮೊದಲಿನ ಇತಿಹಾಸವನ್ನು ಕೇಳಿದ್ದೀರಾ. ಇವರು ಹೇಗೆ ಗೃಹಸ್ಥವನ್ನು ಬಿಟ್ಟರು, ರಾತ್ರಿಯಲ್ಲೇ ಓಡಿ ಬಂದರು. ನಂತರ ಇಷ್ಟೊಂದು ಮಕ್ಕಳನ್ನು ಪಾಲನೆ ಮಾಡಲಾಯಿತು. ಇದಕ್ಕೆ ಬಟ್ಟಿ ಎಂದು ಹೇಳಲಾಗುವುದು. ಆ ಬಟ್ಟಿಯಿಂದ ನಂಬರ್ ವಾರ್ ಸಿದ್ಧರಾದರು. ಇದಂತೂ ಅದ್ಭುತವಾಗಿದೆ. ತಂದೆ ನಿಮ್ಮನ್ನು ಇಂತಹ ಸುಂದರವಾದ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಸ್ವಯಂ ಭಗವಂತನೇ ತಮಗೆ ಓದಿಸುತ್ತಾರೆ. ಎಷ್ಟೊಂದು ಸಾಧಾರಣವಾಗಿದ್ದಾರೆ. ಪ್ರತಿನಿತ್ಯ ನಿಮಗೆ ಎಷ್ಟೊಂದು ತಿಳಿಸುತ್ತಾರೆ. ಮತ್ತು ಮಕ್ಕಳಿಗೆ ನಮಸ್ಕಾರ ಹೇಳುತ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ, ನೀವು ನನಗಿಂತಲೂ ಉನ್ನತವಾಗಿ ಹೋಗುತ್ತೀರಾ. ನೀವೇ ಕಂಗಾಲರಿಂದ ಡಬಲ್ ಕಿರೀಟಧಾರಿಗಳು, ವಿಶ್ವದ ಮಾಲೀಕರಾಗುತ್ತೀರಾ. ಆದ್ದರಿಂದ ತಂದೆ ತಮಗೆ ತಿಳಿಸಲು ಬಹಳ ರುಚಿಯಿಂದ ಬರುತ್ತಾರೆ.
ಲೆಕ್ಕವಿಲ್ಲದಷ್ಟು ಸಾಲ ಬಂದಿರುತ್ತಾರೆ. ಇಂದು ನೀವು ರಾಮನಾದ ನನ್ನಿಂದ ರಾಜ್ಯವನ್ನು ಪಡೆಯುತ್ತೀರಾ, ನಂತರ ತಾವು ರಾಜ್ಯವನ್ನು ರಾವಣನಿಂದ ಕಳೆದುಕೊಳ್ಳುತ್ತೀರಾ. ಇದು ಆಟವಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಆತ್ಮನನ್ನು ಸತೋ ಪ್ರದಾನ ಮಾಡಿಕೊಳ್ಳಲು ಒಬ್ಬ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಬೇಕು. ಆತ್ಮ ಅಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕು. ನಾವು ಆತ್ಮರು ಸಹೋದರರಾಗಿದ್ದೇವೆ. ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಾ ಇರಬೇಕು. ಎರಡನೇ ಪಾಯಿಂಟು, ತಂದೆ ಮತ್ತು ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ವಿಸ್ತಾರವಾಗಿ ತಿಳಿಸಿರಿ. ಅನ್ಯ ಮಾತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ. ವರದಾನ: ಭೂಮಿ, ನಾಡಿ ಮತ್ತು ಸಮಯವನ್ನು ನೋಡಿ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣ ಆತ್ಮರಾಗಿರಿ. ಸ್ಥಾನವನ್ನು ನೋಡಬೇಕು, ನಾಡಿಯನ್ನು ನೋಡಬೇಕು ಮತ್ತು ಸಮಯವನ್ನು ನೋಡಬೇಕು. ಆ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡುವಂತಹ ಜ್ಞಾನಪೂರ್ಣ ಆತ್ಮರಾಗಿರಿ. ಬಾಬಾ ಹೇಳ್ತಾರೆ, ತಂದೆಯ ಈ ಹೊಸ ಜ್ಞಾನ ಸತ್ಯ ಜ್ಞಾನವಾಗಿದೆ. ಈ ಹೊಸ ಜ್ಞಾನದಿಂದಲೇ ಹೊಸ ಪ್ರಪಂಚದ ಸ್ಥಾಪನೆಯಾಗುವುದು. ಈ ಅಧಿಕಾರ ಮತ್ತು ನಶೆಯ ಸ್ವರೂಪದಲ್ಲಿ ಇಮರ್ಜ್ ಆಗಿರಲಿ. ಆದರೆ ಇದರ ಅರ್ಥ ಈ ರೀತಿಯಲ್ಲ. ಯಾರೇ ಬಂದ ಕೂಡಲೇ ಹೊಸ ಜ್ಞಾನದ ಹೊಸ ಮಾತುಗಳನ್ನು ತಿಳಿಸಿ ಅವರನ್ನು ಗೊಂದಲದಲ್ಲಿ ತರುವಂತಹದ್ದು ಅಲ್ಲ. ಗೊಂದಲಕ್ಕೆ ಒಳಪಡಿಸಬಾರದು. ಸ್ಥಾನವನ್ನು ನೋಡಬೇಕು, ನಾಡಿ ನೋಡಬೇಕು ಮತ್ತು ಸಮಯವನ್ನು ನೋಡಿ ಜ್ಞಾನ ಕೊಡಬೇಕು. ಇದು ಜ್ಞಾನಪೂರ್ಣರ ಗುರುತಾಗಿದೆ. ಆತ್ಮನ ಇಚ್ಛೆಯನ್ನು ನೋಡಿ, ನಾಡಿಯನ್ನು ನೋಡಿ ಮತ್ತು ಧರಣಿ ತಯಾರು ಮಾಡಿ. ಫಸ್ಟ್ ಅವರ ಬುದ್ಧಿಯನ್ನು ತಯಾರು ಮಾಡಿ. ಅದರ ಒಳಗೆ ಸತ್ಯತೆಯ, ನಿರ್ಭಯತೆಯ ಶಕ್ತಿ ಅವಶ್ಯವಾಗಿ ಇರಬೇಕು. ಆಗ ಮಾತ್ರ ಸತ್ಯ ಜ್ಞಾನವನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯವಾಗುವುದು. ಸ್ಲೋಗನ್: ನನ್ನದು ಎಂದು ಹೇಳುವುದೆಂದರೆ ಚಿಕ್ಕ ಮಾತನ್ನು ದೊಡ್ಡದನ್ನಾಗಿ ಮಾಡುವುದಾಗಿದೆ. ಬಾಬಾ ಎಲ್ಲವೂ ನಿಮ್ಮದು ಎಂದು ಹೇಳುವುದೆಂದರೆ ಬೆಟ್ಟದಂತಹ ಮಾತನ್ನು ಕೂಡ ಹತ್ತಿಯನ್ನಾಗಿ ಮಾಡುವುದಾಗಿದೆ. ಅವ್ಯಕ್ತ ಇಶಾರೆ: ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿರಿ. ಜವಾಬ್ದಾರಿಯನ್ನು ನಿಭಾಯಿಸುವುದು ಕೂಡ ಅವಶ್ಯಕವಾಗಿದೆ. ಆದರೆ ಎಷ್ಟು ದೊಡ್ಡ ಜವಾಬ್ದಾರಿ ಅಷ್ಟು ಡಬಲ್ ಲೈಟ್. ಜವಾಬ್ದಾರಿ ನಿಭಾಯಿಸುತ್ತಾ ಜವಾಬ್ದಾರಿಯ ಹೊರೆಯಿಂದ ಭಿನ್ನರಾಗಿರಿ. ಇಂತಹವರನ್ನು ತಂದೆಗೆ ಪ್ರಿಯರೆಂದು ಹೇಳಲಾಗುವುದು. ಏನು ಮಾಡುವುದು, ಬಹಳ ಜವಾಬ್ದಾರಿ ಇದೆ ಎಂದು ಗಾಬರಿಯಾಗಬೇಡಿ. ಇದು ಮಾಡಲೇ ಅಥವಾ ಬೇಡವೇ, ಇದಂತೂ ಬಹಳ ಕಷ್ಟವಾಗಿದೆ. ಇದು ಅನುಭವ ಅಂದರೆ ಅರ್ಥಾತ್ ಹೊರೆ ಇದೆ, ಹೊರೆ ಆಗಿಬಿಡತ್ತೆ. ಮಾಡೋದಾ ಬೇಡವಾ, ಏನು ಮಾಡೋದು, ಹೇಗೆ ಮಾಡೋದು ಅಂದರೆ ಕಷ್ಟ ಆಗತ್ತೆ. ಡಬಲ್ ಲೈಟ್ ಅಂದರೆ ಅರ್ಥ ಇದರಿಂದಲೂ ಕೂಡ ಭಿನ್ನವಾಗಿರಿ. ಯಾವುದೇ ಜವಾಬ್ದಾರಿಯ ಕರ್ಮದ ಏರುಪೇರಿನ ಹೊರೆ ಇರುವುದಿಲ್ಲ. ಓಂ ಶಾಂತಿ.